ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ರಿ, ಡ್ಯೂಟಿಲಿದ್ರು ಏನಕ್ಕೆ ಪದೇ ಪದೇ ಕಾಲ್ ಮಾಡ್ತೀರಾ? ನೆಮ್ಮದಿಯಿಂದ ಕೆಲಸ ಮಾಡಕ್ ಆಗ್ತಿಲ್ಲ. ಆಗ್ಲಿಂದ ನಿಮ್ದೇ ಟಾರ್ಚರು. ಮನೆ ಆಯ್ತು ಅಂತ ಇವಾಗ ಇಲ್ಲಿಗೂ ಹುಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಅಯ್ಯೋ, ಕೋಪ ಮಾಡ್ಕೋಬೇಡಿ ಡಾಕ್ಟ್ರೆ. ಸತ್ಯ ಏನು ಅಂತ ತಿಳ್ಕೊಳಕ್ ಬಂದಿದ್ದೀನಿ. ನೀವೆಷ್ಟೇ ಸತಿ ಕೇಳಿದ್ರು ನನ್ನಿಂದ ಬರೋ ಉತ್ತರ ಒಂದೇ ಅಂತ ನಾನು ಆಗ್ಲೇ ಹೇಳಿದೀನಿ ತಾನೆ. ಅರಸನ್ ಕೋಟೆಲಿರೋ ಮಗು ಜನನಿಯವ್ರದೇ, ಅದ್ರಲ್ಲಿ ಯಾವುದೇ ಅನುಮಾನ ಬೇಡ. ಆದ್ರೆ ನಿಮಗಿರೋ ನಂಬಿಕೆ ನನಗ್ ಬರ್ತಿಲ್ವಲ್ಲ ಡಾಕ್ಟ್ರೆ. ಯಾಕಂದ್ರೆ ಆ ಮಗುಗೆ ನಮ್ ವಂಶಸ್ಥರಿಗಿರ್ಬೇಕಾಗಿದ್ ಒಂದೇ ಒಂದು ಗುಣನೂ ಇಲ್ವಲ್ಲ. ಅಲ್ದೆ ಆ ಮಗು ಒಂದೇ ಒಂದ್ ದಿನಕ್ಕೂ ಅಜ್ಜಿ ಅಂತ ನನ್ನ ಬಂದು ತಪ್ಕೊಂಡು ಇಲ್ವಲ್ಲ. ಮಗು ನಿಮ್ ಹತ್ರ ಬರ್ಲಿಲ್ಲ ಅಂದ್ರೆ ನಾನೇನ್ರಿ ಮಾಡ್ಲಿ? ನೀವೇನು ಮಾಡ್ಬೇಡಿ. ತಗೊಳ್ಳಿ, ಇದರಲ್ಲಿ 3 ಲಕ್ಷ ರೂಪಾಯಿ ದುಡ್ಡಿದೆ. ಇದನ್ನ ತಗೊಂಡು ಸತ್ಯ ಏನು ಅಂತ ಹೇಳ್ಬಿಡಿ. ಆ ಮಗು ಜನನಿದಲ್ಲ, ಹೌದು ತಾನೆ? ನೋಡಿ, ನಾನು ಲಂಚಕ್ಕೆ ಆಸೆ ಪಡೋಳಲ್ಲ. ದುಡ್ಡಿಗೋಸ್ಕರ ಸತ್ಯನ ಸುಳ್ಳು ಅಂತ ಪ್ರೂವ್ ಮಾಡಕ್ ಆಗಲ್ಲ. ನಿಮ್ಗಷ್ಟು ಅನುಮಾನ ಇದ್ರೆ ಹೋಗಿ ಬರ್ತ್ ಸರ್ಟಿಫಿಕೇಟ್ ಚೆಕ್ ಮಾಡ್ಕೊಳ್ಳಿ. ಅಖಿಲಾಂಡೇಶ್ವರಿ ಅವ್ರ ಬೀಗ್ರು ಅಂತ ಸುಮ್ಮನಾಗ್ತಿದ್ದೀನಿ ಅಷ್ಟೇ. ಇಲ್ದಿದ್ರೆ ನಾನು ಬೇರೆ ತರನೇ ಟ್ರೀಟ್ ಮಾಡ್ತಿದ್ದೆ. ನಿಮ್ಮಂತವರಿಂದ ನಮ್ಮ ಹಾಸ್ಪಿಟಲ್ ಮರ್ಯಾದೆ ಹಾಳಾಗ್ತಿದೆ. ಇನ್ನೊಂದ್ ಸತಿ ಏನಾದ್ರೂ ಫೋನ್ ಮಾಡಿದ್ರೆ ನಾನು ಅಖಿಲಾಂಡೇಶ್ವರಿ ಮೇಡಮ್ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೇಕಾಗತ್ತೆ. ಬಿ ಕೇರ್ಫುಲ್. ಇತ್ತೀಚೆಗೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ನನ್ನ ತಲೆ ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ. ಹೌದಾ? ನಮ್ಮ MRI ಸ್ಕ್ಯಾನ್ ಏನಾದ್ರು ಮಾಡಿಸಿದ್ರೆ ಏನಾಗಿದೆ ಅಂತ ಗೊತ್ತಾಗುತ್ತೆ. ಸುಮ್ಮನೆ ಇರ್ರಿ. ಯಾವಾಗ್ಲೂ ನನ್ನ ಕಾಯಿಲೆ ಬಗ್ಗೆನೇ ಯೋಚನೆ ನಿಮ್ಗೆ. ಬಿಟ್ರೆ ಚೆನ್ನಾಗಿರೋಳು ತಗೊಂಡೋಗಿ ಹಾಸಿಗೆ ಸೇರಿಸ್ಬಿಡ್ತೀರಾ. ಅಯ್ಯ, ನೀನೇ ಅಲ್ವ ನೀ ಹೇಳಿದ್ದು ತಲೆ ಸರಿಗೆ ಓಡ್ತಿಲ್ಲ ಅಂತ, ಅದಕ್ಕೆ ಕೇಳದ್ನಪ್ಪ. ರೀ, ನಾನು ಹೇಳಿದ್ದು ನನ್ನ ತಲೆಯಲ್ಲಿ ನಾಳೆ ಪ್ರೇಮಿಗಳ ದಿನಾಚರಣೆ ಅನ್ನೋದು ಮಾತ್ರ ಇತ್ತು. ಅಕ್ಕ ಭಾವ ಮದುವೆ ಆಗಿ 30 ವರ್ಷ ಆಗಿದೆ, ಅವ್ರ ಆನಿವರ್ಸರಿ ಇದೆ ಅನ್ನೋದು ನನ್ನ ತಲೆಯಲ್ಲಿ ಇರ್ಲಿಲ್ಲ ಅಂತ. ಅರ್ಥ ಆಯ್ತಾ? ಅರ್ಥ ಆಯ್ತು. ಆದ್ರೆ ನೀನ್ ನನ್ನ ಅಪಾರ್ಥ ಮಾಡ್ಕೋಬಾರ್ದು. ಒಂದು ಕೆಲಸ ಮಾಡೋಣ, ನಾಳೆ ಅಪ್ಪ ಅಮ್ಮಗೆ ಸರ್ಪ್ರೈಸ್ ಕೊಡೋಣ. ಆಗಲ್ಲಪ್ಪ. ಯಾಕೆ ಬಾವ? ಮಂಕದಿನ್ನೆ ಅಣ್ಣ ಕೇಳಿಸ್ಕೊಂಡು ತಾನೆ, ಅದು ಹೇಗೆ ಸರ್ಪ್ರೈಸ್ ಆಗತ್ತೆ? ರಾಮು, ನಿಜವಾಗ್ಲೂ ನಿನ್ ತಲೆ ಸರಿ ಇಲ್ಲ ಅನ್ಸತ್ತೆ. ನನಗೆ ಸರ್ಪ್ರೈಸ್ ಕೊಡಕ್ ಆಗದಿದ್ರು ಪರವಾಗಿಲ್ಲ, ಅಖಿಲನ್ ಕೊಡ್ಬೋದಲ್ಲ. ಅದೇಗ್ ಭಾವ? ನನ್ನ ಹಾಗೆ ಅಖಿಲ ಕೇಳಿಸ್ಕೊಂಡಿಲ್ವಲ್ಲ. ಕರೆಕ್ಟ್ ಅಣ್ಣ. ರಾಮು, ಆಯ್ತು ಬಿಡ್ರಿ, ನನ್ನ ತಲೆ ಸರಿ ಇಲ್ಲ. ಅಯ್ಯೋ ಬಿಡ್ರಪ್ಪ, ನಮ್ಮ ವಿಷಯಕ್ಕೆ ನೀವಿಬ್ರು ಯಾಕೆ ಜಗಳ ಆಡ್ತಿದ್ದೀರಾ? ಅದು ಸರಿ, ಈಗ ನಾಳೆ ಅಖಿಲನಿಗೆ ಏನು ಸರ್ಪ್ರೈಸ್ ಕೊಡೋದಂತ ಯೋಚನೆ ಮಾಡೋಣ. ಮತ್ತೆ ನಾಳೆ ಸಂಜೆವರೆಗೂ ಮದುವೆ ವಾರ್ಷಿಕೋತ್ಸವಕ್ಕೆ ಅಖಿಲನಿಗೆ ಯಾರು ವಿಶ್ ಮಾಡಬಾರ್ದು, ಸರಿನಾ? ಯಾಕಮ್ಮ ನನ್ನ ದೊಡ್ಡ ಸೊಸೆ, ಎಲ್ರೂ ಹೂ ಅಂದ್ರೂ ನೀನು ಮಾತ್ರ ಬೇಜಾರು ಮಾಡ್ಕೊಂಡಿದ್ಯಲ್ಲ. ಓ, ನಾವೆಲ್ಲರೂ ಸೇರ್ಕೊಂಡು ನಿನ್ನ ಅತ್ತೆ ಅಮ್ಮನಿಗೆ ಬೇಜಾರು ಮಾಡ್ತೀವಿ ಅಂತನಾ? ಅಲ್ಲ ಮಾವ, ನಾಳೆ ಬೆಳಗಾದ್ರೆ ನೀವು ಮದುವೆ ಆಗಿ 30 ವರ್ಷ ತುಂಬುತ್ತೆ. ಹೀಗಿರುವಾಗ ನಾವೆಲ್ಲರೂ ಸೇರಿ ಅವ್ರಿಗೆ ಶುಭ ಕೋರ್ಲಿಲ್ಲ ಅಂದರೆ ಅವ್ರ ಮನ್ಸಿಗೆ ನೋವಾಗಲ್ವಾ ಹೇಳಿ? ನನಗೆ ಯಾಕೋ ಇದು ಸರಿ ಅಂತ ಅನ್ನಿಸ್ತಾ ಇಲ್ಲ. ಅಬ್ಬಬ್ಬಬ್ಬ, ಏನೇ ಆದರೂ ನೀನು ಅತ್ತೆ ಅಮ್ಮನಿಗೆ ನೀನು ತಕ್ಕ ಸೊಸೆ ನೋಡು. ಅಲ್ಲಮ್ಮ, ನೀನು ಅತ್ತೆ ಅಮ್ಮ ಮುಂಚೆ ಥರ ಈಗಿಲ್ಲ. ಆಗಲ್ಲ ಅವಳು ಬಿಸ್ನೆಸ್ಸು, ಮೀಟಿಂಗು, ಅದು ಇದಂತ ಬ್ಯುಸಿಯಾಗಿ ಓಡಾಡ್ತಿದ್ಳು. ಆದರೆ ಈಗ ನೋಡು, ಹಾಯಾಗಿ ಮನೇಲಿ ಕೂತ್ಕೊಂಡು ಪುಸ್ತಕ ಓದ್ತಿರ್ತಾಳೆ, ಮೊಮ್ಮಗು ಜೊತೆ ಆಟ ಆಡ್ತಿರ್ತಾಳೆ. ಅದಕ್ಕೆ ಈ ಖುಷಿ ಮಧ್ಯೆ ಸಣ್ಣದಾಗ ಒಂದು ಚೋಕ್ ಕೊಡೋಣ ಅಂತ. ಆಮೇಲೆ ಹಾಗಿದ್ರು ಇದು ಸರ್ಪ್ರೈಸ್ ಅಂತ ಗೊತ್ತಾಗುತ್ತಲ್ಲ. ಹೌದು ಕಣಮ್ಮ ಪಾರು, ಭಾವ ಹೇಳ್ತಿರೋದು ಕರೆಕ್ಟ್ ಆಗಿದೆ. ನಾವು ಆ ರೀತಿ ಮಾಡಲಿಲ್ಲ ಅಂದರೆ ಅಕ್ಕನಿಗೆ ಸರ್ಪ್ರೈಸ್ ಕೊಟ್ಟಂಗೆ ಹೆಂಗಾಗುತ್ತೆ ಹೇಳು?
ಆದಿತ್ಯ, ನೀನಾದರೂ ನಿನ್ನ ಹೆಂಡತಿಗೆ ಸ್ವಲ್ಪ ಹೇಳಪ್ಪ. ಏನಾಗಲ್ಲ ಪಾರ್ವು, ಅಷ್ಟಕ್ಕೂ ನಾವು ಅಮ್ಮನ ಮನ್ಸೇ ನೋವಿಸ್ತಾ ಇಲ್ವಲ್ಲ, ಸುಮ್ಮನೆ ತಮಾಷೆಗೆ ಮಾಡ್ತಾ ಇರೋದು. ಈ ಆ್ಯನಿವರ್ಸರಿನ ಮೆಮೊರೇಬಲ್ ಮಾಡೋಣ. ಸರಿ. ಅಬ್ಬಾ, ಅಂತೂ ನನ್ನ ದೊಡ್ಡ ಸೊಸೆ ಒಪ್ಕೊಂಡ್ಲು. ಸರಿ, ಹಾಗಾದರೆ ನಾವು ಅಂದ್ಕೊಂಡ ಹಾಗೆ ನಾಳೆ ಸಂಜೆವರೆಗೂ ಯಾರೂ ಅಖಿಲನಿಗೆ ವಿಶ್ ಮಾಡಬಾರ್ದು. ಗೊತ್ತಾದರೂ ಗೊತ್ತಿಲ್ದಿರೋ ಥರ ಇದ್ಬಿಡ್ಬೇಕು. ಓಕೆನಾ? ಓಕೆ ಓಕೆ ಭಾವ. ಹಾಂ ಸರಿ. ಆದರೆ ಈಗ ಆ್ಯನಿವರ್ಸರಿನ ಎಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡೋದು? ಅಬ್ಬಾ, ಏನು ಒಬ್ಬೊಬ್ರು ಪೋಸು, ಒಬ್ರು ಹೀಗೆ, ಒಬ್ರು ಹೀಗೆ, ಒಬ್ರು ಹೀಗೆ. ಯಾವ ವಿಷಯದ ಬಗ್ಗೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಗಾಢವಾಗಿ ಯೋಚನೆ ಮಾಡ್ತಿದ್ದೀರಾ? ಅದು ಅಖಿಲ, ಅದೇ ನಾವು ಈ ಮನೆ ಕಟ್ಟಕ್ಕೆ ಎಷ್ಟು ಕಷ್ಟಪಟ್ಟು ಇರೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಹೌದಾ? ಮನೆ ಬಗ್ಗೆ ಹೇಳ್ತಾ ಇದ್ರಾ? ಅದ್ರಲ್ಲಿ ಯಾವ ಹೊಸ ವಿಷಯ ಇದೆ? ಎಲ್ರು ನಮ್ಮ ಮನೆಯವರೇ ತಾನೆ, ಎಲ್ರಿಗೂ ಗೊತ್ತಿರೋದೆ. ಅಕ್ಕೆಮ್ಮ, ಅದು ನನಗೆ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ಮಾವಂಗೆ ಹೇಳಿ ಅಂತ ಕೇಳ್ದೆ, ಹೇಳ್ತಾ ಇದ್ರು. ಈ ಮನೆ ನಮ್ಮಿಬ್ಬರ ಆಸೆ ಮಾತ್ರ ಆಗಿರ್ಲಿಲ್ಲಮ್ಮ, ಬಹಳ ದೊಡ್ಡ ಕನಸಾಗಿತ್ತು. ಕನಸು ಕಂಡವರು ನಾವಿಬ್ರು, ಆದ್ರೆ ಅದನ್ನ ನನಸು ಮಾಡೋದಕ್ಕೆ ಶತ ಪ್ರಯತ್ನ ಮಾಡಿದ್ದು ಮಾತ್ರ ರಘುನೇ. ನಾನೇ ಅವರಿಗೆ ಅಡ್ಗಾಲ ಹಾಕ್ತಾ ಇದ್ದೆ. ಬಿಸ್ನೆಸ್ಗೆ ಅಂತ ಸಾಕಷ್ಟು ಲೋನ್ಗಳು ತಗೊಂಡಿದ್ದೀವಿ, ಈಗ ಮನೇನೂ ಕಟ್ಟಕ್ಕೆ ಶುರು ಮಾಡಿದ್ರೆ ಅದಕ್ಕೂ ಲೋನ್ ತಗೋಬೇಕಾಗುತ್ತೆ, ಹೇಗೆ ತೀರಿಸೋದು ಅಂತೆಲ್ಲ ನನಗೆ 108 ಅನುಮಾನಗಳು ಬರ್ತಾ ಇತ್ತು. ಆದರೆ ರಘು ಮಾತ್ರ ಎಷ್ಟೊಂದು ಕಾನ್ಫಿಡೆನ್ಸಿಂದ ಬಿಸ್ನೆಸ್ ಫ್ಲರಿಶ್ ಆಗ್ತಾ ಇದೆ, ಅದರ ಜೊತೆಗೆ ಮನೆ ಲೋನು ತೀರ್ ಹೋಗುತ್ತೆ, ನೀನೇನು ಯೋಚನೆ ಮಾಡಬೇಡ ಅಂತ ಬರೀ ಅಡಿಪಾಯ ಹಾಕಿದ್ದು, ಮನೆ ಕಟ್ಟಿದ್ದು ಮಾತ್ರ ಅಲ್ಲ, ಮುಂದಾಲೋಚನೆಯಿಂದ ಅದರ ಎಕ್ಸ್ಟೆನ್ಷನ್ಗೂ ಕೂಡ ಬೇಕಾದಷ್ಟು ಅವಕಾಶ ಮಾಡಿಕೊಟ್ರು. ಸರಿ, ನೀವೆಲ್ಲರೂ ಮಾತಾಡ್ತಾ ಇರಿ, ನಾನು ಆಮೇಲೆ ಸಿಗ್ತೀನಿ. ಏನ್ ರಘು, ಆಮೇಲೆ ಸಿಗ್ತೀನಿ ಅಂತ ಹೇಳ್ತಿದ್ದೀರಾ? ಇನ್ನೇನಾದ್ರೂ ವಿಷಯ ಮಾತಾಡೋದಿತ್ತಾ? ಇಲ್ಲ, ಅದು ಆದಿತ್ಯನ ಬಿಸ್ನೆಸ್ ಬಗ್ಗೆ ಅದೇನೋ ಡಿಸ್ಕಸ್ ಮಾಡಬೇಕು ಅಂತ ಹೇಳ್ತಿದ್ದ, ಅದಕ್ಕೆ ಆಮೇಲೆ ಸಿಗ್ತೀನಿ ಹಿಂದೆ. ಆದಿ, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮ್ಯಾನೇಜರಿಯಲ್ ಇಶ್ಯೂ ಇದ್ದರೆ ಅದನ್ನು ರಘು ಹತ್ರ ಸಲಹೆ ಕೇಳಪ್ಪ. HR ಇಶ್ಯೂಸ್ ಏನಾದರೂ ಇದ್ದರೆ ಅದ್ರ ಬಗ್ಗೆ ಸಲಹೆ ಬೇಕಾಗಿದ್ದರೆ ನನ್ನ ಹತ್ರ ಕೇಳು. ನಾನು ಒಂದು ಕಾಲದಲ್ಲಿ ಚೆನ್ನಾಗಿ ಬಿಸ್ನೆಸ್ ನಡೆಸಿದೋಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.